ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಡೆದಂತಹ ಕಂಪ್ಯೂಟರ್ ಸೈನ್ಸ್ ಕ್ವಶನ್ ಪೇಪರನ್ನು ಅಪ್ಲೋಡ್ ಮಾಡ್ತಾ ಇದ್ದೇವೆ. ಈ ಒಂದು ಕ್ವಶನ್ ಪೇಪರನ್ನು ನಮಗೆ ಕಳಿಸಿಕೊಟ್ಟಂತಹ ಚರಣ್ ಪೂಜಾರಿ ಹಾಗೂ ಸುದೀಪ್ ಪೂಜಾರಿ ಅವರಿಗೆ ಧನ್ಯವಾದಗಳು. ದಯವಿಟ್ಟು ತಾವುಗಳು ಕೂಡ ಈ ಒಂದು ಮೇಲ್ ಐಡಿಗೆ ತಮ್ಮ ಬಳಿ ಇರುವಂತಹ ಕ್ವಶನ್ ಪೇಪರ್ಸ್ಗಳನ್ನು ಕಳುಹಿಸಿಕೊಡಿ. ಗಾಡ್ ಬ್ಲೆಸ್ ಯು ಆಲ್. ಬನ್ನಿ ವಿದ್ಯಾರ್ಥಿಗಳೇ, ಈಗ ಆನ್ಸರ್ಸ್ಗಳನ್ನು ನೋಡ್ತಾ ಹೋಗೋಣ. ಎಕ್ಸೆಪ್ಷನ್ ರೈಸ್ಡ್ when the file specified in a program statement can not be opened ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 1ಕ್ಕೆ ಸರಿಯಾದ ಉತ್ತರ ಬಂದು, ನೀವೇ ನನಗೆ ಕಮೆಂಟ್ ಮಾಡಿದರೆ ಬಹಳ ಖುಷಿ ಆಗುತ್ತೆ ಅಂತ ಅನಿಸುತ್ತೆ, ಬೇಡ ಅಲ್ವಾ? ಕರೆಕ್ಟಾಗಿ ನಮ್ಮ ಚರಣ್ ಹಾಗೂ ಸುದೀಪ್ ಪೂಜಾರಿ ಅವರು ಆಪ್ಷನ್ ಬಿ ಅನ್ನು ಸೆಲೆಕ್ಟ್ ಮಾಡಿದ್ದಾರೆ. ರೈಟ್ ಆನ್ಸರ್. ಕ್ವಶನ್ ನಂಬರ್ 2, ಎಕ್ಸೆಪ್ಷನ್ಸ್ ಆರ್ ಹ್ಯಾಂಡಲ್ಡ್ ಇನ್ ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ದಟ್ ಈಸ್ ಎಕ್ಸೆಪ್ಟ್ ಬ್ಲಾಕ್ ಅಂತ ಇದೆ ಅಲ್ವಾ, ದಟ್ ಈಸ್ ರೈಟ್ ಆನ್ಸರ್. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಆ್ಯನ್ ಅಪ್ರಾಪ್ರಿಯೇಟ್ ಫೈಲ್ ಅಸೆಸ್ ಮೋಡ್? ಕ್ವಶನ್ ನಂಬರ್ 3, ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಕರೆಕ್ಟಾಗಿ ಅವರು ಟಿಕ್ ಹಾಕಿದ್ದಾರೆ. ಕ್ವಶನ್ ನಂಬರ್ 4, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಆ್ಯನ್ ಎಕ್ಸ್ಪ್ರೆಷನ್ ವೇರ್ ಆಪ್ರೇಟರ್ಸ್ ಆರ್ ಪ್ಲೇಸ್ಡ್ ಬಿಫೋರ್ ದಿ ಆಪರೆಂಡ್ಸ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. Polish notation is the right answer is Polish notation. Question number 5, principal used in Q is dash ಅಂತ ಇದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, FIFO ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 6, ಒಂದು ಅಸರ್ಷನ್ ಇದೆ, ಇನ್ನೊಂದು ರೀಸನ್ ಇದೆ. ಸೆಲೆಕ್ಷನ್ ಶಾರ್ಟ್ಸ್ ಮೇಕ್ಸ್ n passes through a list with n elements to short it ಅಂತ ಇದೆ. ಕ್ವಶನ್ ನಂಬರ್ 6, ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಆಗಿರುತ್ತೆ. ಬೋತ್ ಎ ಆ್ಯಂಡ್ ಆರ್ ಫಾಲ್ಸ್ ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ. ಬಬಲ್ ಶಾರ್ಟ್ ಆ್ಯಸ್ ಟೈಮ್ ಕಾಂಪ್ಲಿಸಿಟಿ ಆಫ್ ಡ್ಯಾಶ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಧನ್ಯವಾದಗಳು ಮತ್ತೊಮ್ಮೆ ನಮ್ಮ ಸುದೀಪ್ ಹಾಗೂ ಚರಣ್ ಪೂಜಾರಿ ಅವರಿಗೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಕ್ವಶನ್ ನಂಬರ್ 8, the process of creating an exception object and handling it over to the runtime system is called ಡ್ಯಾಶ್. ರೈಟ್ ಆನ್ಸರ್. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇವರು ಬರೆದಿರುವಂಥದ್ದು ಏನು ಬರೆದಿದ್ದಾರೆ ಅಂತ ನೋಡೋಣ. ಥ್ರೋಯಿಂಗ್ ಆ್ಯನ್ ಎಕ್ಸೆಪ್ಷನ್ ಅಂತ ಬರೆದಿದ್ದಾರೆ. 100% ರೈಟ್ ಆನ್ಸರ್. ಕ್ವಶನ್ ನಂಬರ್ 9, ರ್ಯಾಂಕ್ ಸ್ಟೂಡೆಂಟ್ಸ್ ಅನಿಸುತ್ತೆ ನಮ್ಮ ಚರಣ್ ಹಾಗೂ ಸುದೀಪ್ ಪೂಜಾರಿ ಅವರು. ಇಂಥ ವಿದ್ಯಾರ್ಥಿಗಳು ನಮ್ಮ ಕೈಗೆ ಸಿಕ್ಕರೆ ನಿಜವಾಗಿಯೂ ಎಕ್ಸಾಮಲ್ಲಿ 100/100 ಇಂಗ್ಲೀಷಲ್ಲಿ ತೆಗಿತೀರಾ. ದ ಫಂಕ್ಷನ್ ದಟ್ ರಿಟರ್ನ್ಸ್ ದಿ ಕರೆಂಟ್ ಪೊಸಿಷನ್ ಆಫ್ ದ ಫೈಲ್ ಆಬ್ಜೆಕ್ಟ್ ಈಸ್ ಡ್ಯಾಶ್. ರೈಟ್ ಆನ್ಸರ್. ಅದಕ್ಕೆ ಟೆಲ್ ಅಂತ ಇದೆ ಅಲ್ವಾ, ಇವರು ಬರ್ತಿದ್ದಾರೆ, ದಟ್ ಈಸ್ ರೈಟ್ ಆನ್ಸರ್. ದಿ ಮೆಥಡ್ ಯೂಸ್ ಟು ಮೂವ್ ದ ಫೈಲ್ ಆಬ್ಜೆಕ್ಟ್ ಅಟ್ ಎ ಪರ್ಟಿಕ್ಯುಲರ್ ಪೊಸಿಷನ್ ಈಸ್ ಕಾಲ್ಡ್ ಡ್ಯಾಶ್. ಸೀಕ್ ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ. ನೋಡಿ ವಿದ್ಯಾರ್ಥಿಗಳೇ, ದಿಸ್ ಈಸ್ ಅವರ್ ಮೇಲ್ ಐ ಡಿ, ಮೈ ಡಿಯರ್ ಚಿಲ್ಡ್ರನ್. ದೋಸ್ ಹೂ ಆರ್ ವಾಚಿಂಗ್, ದೋಸ್ ಹೂ ಆರ್ ನ್ಯೂಲಿ ಆಯಿತಾ ಟೆಸ್ಟಿಂಗ್ ಮೈ ಯೂಟ್ಯೂಬ್ ಚಾನಲ್, ನಿಮ್ಮಲ್ಲಿ ರಿಕ್ವೆಸ್ಟ್ ಇಷ್ಟೇ, ಯು ಆರ್ ವಿತ್ ದ ರೈಟ್ ಪರ್ಸನ್ ವಿತ್ ರೈಟ್ ಯೂಟ್ಯೂಬ್ ಚಾನಲ್, ಆಯಿತಾ, ವಿತ್ ರೈಟ್ ಏನಂದ್ರೆ ಪ್ಲಾಟ್ಫಾರಮ್. ಹಾಗಾಗಿ ದಯವಿಟ್ಟು ಸೆಕೆಂಡ್ ಇಯರು ಫಸ್ಟ್ ಇಯರು ವಿದ್ಯಾರ್ಥಿಗಳೇ, ನಿಮ್ಮ ಕ್ವಶನ್ ಪೇಪರ್ಗಳನ್ನು ನಮಗೆ ಕಳಿಸಿಕೊಡಿ. ದಿಸ್ ಈಸ್ ಅವರ್ ಮೇಲ್ ಐ ಡಿ, ಆಲ್ ಇನ್ ಒನ್ PDF 99@gmail.com ಅಂತ. ದಯವಿಟ್ಟು ಈ ಕ್ವಶನ್ ಪೇಪರ್ ಎಕ್ಸಾಮ್ ಆಯಿತು ಅಂತ ಆರಾಮಾಗಿ ಆಯಿತಾ ವೇಸ್ಟ್ ಮಾಡಿಬಿಟ್ಟು ಟೈಮು. ಎಲ್ಲ ಡಿಸ್ಟಿಕ್ ವೈಸು ಕ್ವಶನ್ ಪೇಪರ್ಸ್ಗಳನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಲಭ್ಯವಿರುತ್ತೆ. ಪ್ರತಿಯೊಂದು ಕ್ವಶನ್ ಪೇಪರನ್ನು ತಾವುಗಳು ರಿವೈಸ್ ಮಾಡ್ತಾ ಹೋದರೆ ನಿಮಗೆ ಎಲ್ಲ ಏನಂತೀರ ತಾವುಗಳು ಪಿಕ್ ಮಾಡುವಂಥ ಕ್ವಶನ್ಸ್ಗಳು ಎಲ್ಲ ಮೈಂಡ್ಸೆಟ್ಟಿನ ಟೀಚರ್ಸು ಮೈಂಡ್ಸೆಟ್ ಯಾವ ರೀತಿಯಾಗಿರುತ್ತೆ, ಯಾವ ರೀತಿಯಾಗಿ ಕ್ವಶನ್ ಪೇಪರ್ ಸೆಟ್ ಆಗುತ್ತೆ ಬೇರೆ ಬೇರೆ ಡಿಸ್ಟಿಕ್ಗಳಲ್ಲಿ ಅನ್ನೋದನ್ನು ನೀವು ಎಕ್ಸ್ಪರ್ಟ್ ಆಗಿಬಿಡ್ತೀರಾ. ಎಕ್ಸ್ಪರ್ಟ್ ಅಂದರೆ ಅರ್ಥ ಆಯ್ತಲ್ವಾ, ಆ ಲೆವೆಲಿಗೆ ಹೋಗ್ತೀರಾ ನೀವು. ಹಾಗಾಗಿ ದಯವಿಟ್ಟು ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಒಮ್ಮೆ ರಿವೈಸ್ ಮಾಡಿ. ಎಕ್ಸಾಮ್ ಆದರೂ ಕೂಡ ಚಿಂತೆ ಇಲ್ಲ, ಯಾಕಂದರೆ ದಿ ಸೇಮ್ ಸಿಲೆಬಸ್ ಈಸ್ ದೇರ್ ಫಾರ್ ಯುವರ್ ಮಿಡ್ ಟರ್ಮ್ ಎಕ್ಸಾಮ್. LBA 1ಇಂದ ಹಿಡಿದು ಇಲ್ಲಿವರೆಗೂ ಏನಾಗಿತ್ತೋ ಹಾಗೂ ಮುಂದೆ ಏನಾಗುತ್ತೋ ಈ ತಿಂಗಳಲ್ಲಿ ಎಲ್ಲದೂ ಕೂಡ ನಿಮ್ಮ ಒಂದು ಏನ್ರಿ ಅದು ಮಿಡ್ ಟರ್ಮ್ ಎಕ್ಸಾಮಿಗೆ ಇರುತ್ತೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಡೂ ವೆಲ್. ವೇಟಿಂಗ್ ಫಾರ್ ಯುವರ್ ಲವ್ಲಿ ಆ್ಯಂಡ್ ಬ್ಯೂಟಿಫುಲ್ ಕಮೆಂಟ್ಸ್ ಮೈ ಡಿಯರ್.